ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆಗೆ ಬ್ಯಾಂಕು ಐಟಿ ಕಂಪನಿಗಳು ನಮ್ಮ ಮುಂದಿನ ಟಾರ್ಗೆಟ್ ಅಂತ ಇರಾನ್ ಹೇಳ್ಕೊಳ್ತಾ ಇರೋದು. ಸೊ ಗೂಗಲ್ಲು ಮೈಕ್ರೋಸಾಫ್ಟ್ನ ಮೇಲೆ ದಾಳಿ ಮಾಡಬಹುದಾದ ಎಚ್ಚರಿಕೆ, ಕಚೇರಿಗೆ ತೆರಳದಂತೆ ಸಿಬ್ಬಂದಿಗೆ ಬ್ಯಾಂಕ್ಗಳು ಸೂಚನೆ. ತೈಲ ಬಳಿಕ ಕೊಲ್ಲಿ ಐಟಿ ಮತ್ತು ಬ್ಯಾಂಕ್ ವಲಯ ಇದೀಗ ತಲ್ಲಣ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸೇನಾ ನೆಲೆ, ತೈಲಗಾರ, ವಿಮಾನ ನಿಲ್ದಾಣಗಳಿಗೆ ಸೀಮಿತವಾಗಿದ್ದ ದಾಳಿ ಪ್ರತಿದಾಳಿಗಳು ಇದೀಗ ಆರ್ಥಿಕತೆಗಳನ್ನೇ ನೇರ ಗುರಿಯಾಗಿಸಿಕೊಳ್ಳುವತ್ತ ತಿರುಗಿದೆ. ರಾಜಧಾನಿ ಟೆಹರಾನ್ ಬ್ಯಾಂಕ್ ಒಂದರ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಗೆ ಕುಪಿತಗೊಂಡಿರುವ ಇರಾನ್ ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ನಲ್ಲಿರುವಂತಹ ಅಮೆರಿಕ ನಂಟಿನ ಬ್ಯಾಂಕ್ ಹಾಗೂ ಐಟಿ ಕಂಪನಿಗಳ ಮೇಲೆ ಆಕ್ರಮಣ ಮಾಡುವುದಾಗಿ ಘೋಷಿಸಿಬಿಟ್ಟಿದೆ. ಇದು ನಿಜವಾದ್ರೆ ತೈಲ ವಲಯದ ಬಳಿಕ ಐಟಿ ಬ್ಯಾಂಕಿಂಗ್ ವಲಯದಲ್ಲೂ ಕೂಡ ತಲ್ಲಣ ಆಗಲಿದೆ. 12 ದಿನಗಳಿಂದ ತೈಲ ಬಾವಿ, ರಾಯಭಾರ ಕಚೇರಿ, ಸೇನಾ ಕಚೇರಿ, ನೀರು ಶುದ್ಧೀಕರಣ ಘಟಕ, ಏರೋಸ್ಟಿಕ್ಗಳ ಮೇಲೆ ಪರಸ್ಪರ ಅಟ್ಯಾಕ್ಸ್ಗಳಾಗ್ತಾ ಇತ್ತು. ಈ ನಡುವೆ ರೆವಲ್ಯೂಷನರಿ ಗಾರ್ಡ್ ಖಾತೆ ಇರುವ ಬ್ಯಾಂಕ್ ಮೇಲೆ ಅಮೆರಿಕ ದಾಳಿಗೆ ಇರಾನ್ ಆಕ್ರೋಶ, ಶತ್ರುಗಳು ನಡೆಸಿದ ದಾಳಿ ಅಕ್ರಮ ಅಂತ ಕಿಡಿಕಾರಲಾಗಿದೆ. ನಾವು ಕೊಲ್ಲಿಯಲ್ಲಿನ ಐಟಿ ಕಂಪನಿ, ಬ್ಯಾಂಕ್ ಮೇಲೆ ದಾಳಿ ನಡೆಸ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಬ್ಯಾಂಕು, ಐಟಿ ಕಂಪನಿಗಳಿಂದ ದೂರ ಇರಿ ಅಂತ ಕೊಲ್ಲಿ ಜನರಿಗೆ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸೊ ಇದೀಗ ಹೊಸ ರೀತಿಯಾದಂತಹ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ.